ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಂದು ಒಂದು ಅಚ್ಚರಿ ಅಂತಲೇ ಹೇಳ್ಬೋದು. ಅಷ್ಟು ತುಂಬಾ ಭಯಪಟ್ಟೆ. ಹಂಗಾಗ್ಬಿಡ್ತು ಏನಪ್ಪ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ನನಗಿವತ್ತು ನನ್ನ ಮಗನ ನೆನೆಸ್ಕೊಂಡ್ರೇ ಭಯ ಆಗಿತ್ತು. ಯಾಕಪ್ಪ ಅಂದರೆ, ಇವತ್ತು ಅವ್ನು ನನ್ನನ್ನು ಬಾತ್ರೂಮಲ್ಲಿ ಕೂಡಾಕ್ಬಿಟ್ಟಿದ್ದಾನೆ. ಇದು ನಗಬೇಕೋ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಅವ್ನು ನನ್ನ ಬಾತ್ರೂಮಲ್ಲಿ ಕೂಡಾಕ್ಬಿಟ್ಟಿದ್ದ. ತಡಿಯಪ್ಪ ಹೀಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಆಯ್ತಲ್ಲ, ಹೋಗಿ ಸ್ನಾನ ಮಾಡ್ಕೊಬರೋಣ ಅಂತ ಹೋಗಿದ್ದೆ. ನಾನು ಪ್ರತಿ ಸರಿ ಓಪನ್ ಮಾಡೇ ಇಟ್ಕೊತಿದ್ದೆ. ಸ್ವಲ್ಪ ಟಿ ವಿ ನೋಡ್ತಿದ್ದಾನಲ್ಲ ಅಂದ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋದೆ. ಇವನು ಹೊರಗಡೆ ಆಟ ಆಡ್ತಿತ್ತು ಪಾಪು. ಹೊರಗಡೆ ಅಂದರೆ ಮನೆ ಆಚೆ ಅಲ್ಲ, ಹಾಲಲ್ಲೇ ಆಟ ಆಡ್ತಿದ್ದ. ನಾನು ಇವನಿಗೆ ಟಿ ವಿ ಹಾಕ್ಕೊಟ್ಬಿಟ್ಟೋಗಿದ್ದೆ. ಗೊಂಬೆ ಟಿ ವಿ ನೋಡ್ತಾ ಕೂತ್ಕೊಂಡು ಕಾರ್ ಆಟ ಆಡ್ಕೊಂಡಿರೋ ಅಂತ. ಅವನು ನಮ್ಮನೆ ಸ್ವಲ್ಪ ಚಿಕ್ಕದು ಹಾಲು, ಅದರಿಂದ ಅವನೇನೇ ಕಿರ್ಚಿದ್ರೂ, ಸೌಂಡ್ ಮಾಡಿದ್ರು, ನಡೆದಾಡಿದ್ರು ಕೂಡ ನಮಗೆ ಕೇಳಿಸುತ್ತೆ ವಾಶ್ರೂಮಲ್ಲಿದ್ದರೆ. ಹಾಗಾಗಿ ನಾನು ಹೋದೆ. ಆದರೆ ಈ ಪಾಪು ನಾನು ಹೋದ ತಕ್ಷಣ ಹಾಕಿರಲಿಲ್ಲ ಚಿಲ್ಕನ. ನಾನು ಸ್ನಾನ ಮಾಡ್ಕೊಂಡು ಬರೋ ಟೈಮಲ್ಲಿ ಹಾಕ್ಬಿಟ್ಟಿದ್ದಾನೆ ಅವನು. ತೆಗಿಯೋ ಅಂದರೆ ತೆಗಿತಾ ಇಲ್ಲ. ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಓಪನ್ ಇದೆ ಇಲ್ಲೇ. ಈ ಥರ ಎಳ್ಕೊಂಬಿಟ್ಟಿದ್ದಾನೆ. ಅವ್ನಿಗೆ ಎಟ್ಕ್ಸುತ್ತೆ, ಇವಾಗ ಹೈಟ್ ಆಗ್ಬಿಟ್ಟಿದ್ದಾನೆ. ಈ ಥರ ಲಾಕ್ ಮಾಡಿದ್ದಾನೆ. ಅದು ಫುಲ್ ಮಾಡಿಲ್ಲ ಲಾಕು, ಅದು ನನ್ನ ಪುಣ್ಯ. ಸ್ವಲ್ಪ ಅದು ಹಿಡ್ಕೊಂಡು ಹಿಂಗೆ ಮೂವ್ ಮಾಡಿದ್ದಾನೆ. ಅದು ಸ್ವಲ್ಪ ಸಿಗಾಕೊಬಿಟ್ಟಿದೆ. ಅದು ಹಿಂಗೆ ಜೋರಾಗಿ ಬಾತ್ರೂಮ್ ಡೋರ್ನ ಎಳೆದ್ರೆ ಬರುತ್ತೆ. ಆದರೆ ನನಗೆ ಎಳೆದ್ರೂ ಬರ್ತಾ ಇರಲಿಲ್ಲ. ಸ್ವಲ್ಪ ಅದು ಮುಂದೆ ಫುಲ್ಲು ಲಾಕ್ ಥರನೇ ಆಗಿತ್ತು ಅದು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲಿ ಹತ್ತು ಬಿಡ್ತಾನೋ ಅಂದ್ಕೊಂಡಿದ್ದೆ. ಆದರೆ ಅವನು ಅಳಲ್ಲ, ಏನೇ ಆದರೂ ಅಳಲ್ಲ. ಸುಮ್ಮನೆ ಇರ್ತಾನೆ, ಮಾತ್ರ ಅಮ್ಮ ಅಮ್ಮ ಅಂದ್ಕೊಂಡಿರ್ತಾನೆ. ಬರ್ತೀನಿ ಇರಪ್ಪ ಅಂದರೆ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾನೆ, ಇಲ್ಲ ಕಾರಲ್ಲಿ ಆಟ ಆಡ್ತಾನೆ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ, ಕಿಟಕಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಹತ್ಬಿಟ್ಟು ಸರ್ಕಸ್ ಮಾಡ್ತಾಯಿದ್ದೆ. ಯಾರಾದ್ರು ಇದ್ದೀರಾ ಬನ್ನಿ ಬನ್ನಿ ಅಂತ. ನನಗೂ ಭಯ ಆಗಿಬಿಟ್ಟಿತ್ತು. ಅಂದರೆ ಇವನು ಏನಾದರೂ ಪರೆಂಟ್ದು ಮಕ್ಕಳಲ್ವ, ಏನಾದರೂ ಹೇಳ್ಬಿಡ್ತಾನೋ, ಚಾರ್ಜಿಂಗ್ ಹಾಕಿದೆ ವೈರ್ ಎಳಿತಾನೋ ಅಂತ ಭಯ ಇತ್ತು. ಅದಕ್ಕೆ ಕೂಗ್ತಾಯಿದ್ದೆ. ಆಮೇಲೆ ಯಾರೂ ಬರಲಿಲ್ಲ, ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರಲ್ವ, ಯಾರೂ ಇರಲಿಲ್ಲ. ಆದರೆ ಇದ್ರೂ ಬರೋರು, ಆದರೆ ಯಾರೂ ಇದ್ದಿಲ್ಲ ಅನಿಸುತ್ತೆ ಆ ಟೈಮಲ್ಲಿ. ಆಮೇಲೆ ನಾನು ಜೋರಾಗಿ ಎಳೆದೆ ಬಾಗಿಲನ್ನ. ಮುರಿದಾಕಿದ್ರೂ ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಡಬ್ಲ್ಯೂ ಫೈಟರ್ ಥರ ಜೋರಾಗಿ ಎಳೆದೆ. ಬಂದುಬಿಡ್ತು ಬಾಗಿಲು. ಬಂದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೊರಗಡೆ ನಮ್ಮದು ಕಿಟಕಿ ಓಪನ್ನೇ ಇರುತ್ತೆ. ನಾನು ಯಾವಾಗೂ ಲಾಕ್ ಮಾಡಲ್ಲ, ಬಾಗಿಲು ಮಾತ್ರ ಲಾಕ್ ಮಾಡ್ಕೋತೀನಿ. ನನಗೇನಾದರೂ ಈ ಥರ ಇವನು ಚಿಲ್ಕ ಪಲ್ಕ ಹಾಕ್ಕೊಂಡ್ರೆ ಅಕಸ್ಮಾತ್ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಈ ಥರ ಕಿಟಕಿಯಿಂದ ಕೈ ಹಾಕಿ ಚಿಲ್ಕನ ತೆಗಿಬೋದು. ಈ ಕಿಟಕಿಯಿಂದ ಕೈ ಹಾಕಿ ಹೊರಗಡೆ ಕಿಟಕಿಯಿಂದ ಈ ಥರ ಎಟಕ್ಸಿ ಮೇಲೆ ತೆಗಿಬೋದು. ಅದಕ್ಕೋಸ್ಕರ ಇದು ಸೇಫ್ಟಿಯಾಗಿರುತ್ತೆ ಅಂತ ನಾನು ಯಾವಾಗಲೂ ಕಿಟಕಿನ ಓಪನ್ ಮಾಡಿ ಇಟ್ಕೊಂಡಿರ್ತೀನಿ. ಬಾಗಿಲು ಮಾತ್ರ ಲಾಕ್ ಮಾಡ್ತೀನಿ, ಇಲ್ಲ ಬೀಗ ಹಾಕ್ತೀನಿ ಅಷ್ಟೇ. ಕಿಟಕಿ ಯಾವಾಗ ಓಪನ್ ಇರುತ್ತೆ, ಆವಾಗವಾಗ ಮಾತ್ರ ಒಂದು ಸರಿ ಕ್ಲೋಸ್ ಮಾಡ್ತೀನಿ. ಇವನು ಆಟ ಆಡೋ ಟೈಮಲ್ಲಿ ಕ್ಲೋಸ್ ಮಾಡಲ್ಲ ಕಿಟಕಿನ. ಯಾಕೆ ಅಂದರೆ ನಾನು ಸ್ವಲ್ಪ ವೀಡಿಯೋಗಳಲ್ಲಿ ನೋಡ್ತಾ ಇರ್ತೀನಲ್ಲ, ಮಕ್ಕಳು ಚಿಲ್ಕ ಹಾಕ್ತಾರೆ ಅದು ಇದು ಅಂತ. ನಾನು ಸೇಫ್ಟಿಗೆ ಒಂದು ಕಿಟಕಿ ಇಟ್ಕೋತೀನಿ. ಯಾಕೆಂದರೆ ಮೀಶೋ ಪಾರ್ಸೆಲ್ ಏನಾದರೂ ಬಂದರೆ ಕಿಟಕಿ ಹಾಕ್ಬೋದು. ಇವಾಗ ಕಳ್ಳರು ಜಾಸ್ತಿ ಅಂತ ಹೆದರಿಸ್ತಾರೆ ಇವರೇ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗಿರಲಿ ಅಂತ ನಾನು ಯಾರೇ ಬಂದರೂ ಕಿಟಕಿಲೇ ಹೋಗಿ ನೋಡ್ತೀನಿ, ಹೊರಗಡೆ ಹೋಗೋದೇ ಇಲ್ಲ. ನನಗೆ ಭಯ ಅಂತಲ್ಲ, ಯಾಕೆ ಬೇಕು ಅಂದ್ಬಿಟ್ಟು ಕಿಟಕಿ ಓಪನ್ ಇಡ್ತೀನಿ. ನಾನು ಹೇಳೋದೇನಪ್ಪ ಅಂದರೆ, ಆದಷ್ಟು ಮನೇಲಿ ಮಕ್ಕಳಿರೋರು ಹುಷಾರಾಗಿರಿ. ಚಿಲ್ಕನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಇಲ್ಲ ಓಪನ್ ಅರ್ಧ ಮಾಡಿ ಇಟ್ಕೊಳ್ಳಿ. ನೀವು ಇಲ್ಲ ಯಾರಾದ್ರು ಇದ್ದರೆ ನೀವು ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಜೊತೆ ನೀವು ಹುಷಾರಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.